ಅಂದರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇವತ್ತಿನ ದಿವಸ ಒಂದು ಧಾರ್ಮಿಕ ಒಂದು ಕ್ರೈಸಿಸ್ ನಡೀತಾ ಇದ್ದಾವೆ. ಈ ಕುರಿತು ನಮ್ಮ ಕರ್ನಾಟಕದಲ್ಲಿ ಜಾತಿ ಗಣತಿ ಬಗ್ಗೆ, ಈ ಲಿಂಗಾಯತ ಧರ್ಮದ ಹೊಸ ಧರ್ಮದ ಉದಯದ ಬಗ್ಗೆ, ಏನು ವೀರಶೈವ ಲಿಂಗಾಯತ ಈ ಧರ್ಮದ ಬಗ್ಗೆ ಏನು ಇದು ನಡೀತಾ ಇದೆ, ಇದರ ಪ್ರಭುತ್ವ ಮತ್ತು ಇದರ ಒಂದು ಬಹುಸಂಖ್ಯಾತರು ದುರುಪಯೋಗಪಡಿಸಿಕೊಳ್ಳಲು ಏನು ಇವತ್ತಿನ ದಿವಸ ಕೆಲವೊಂದು ದುಷ್ಟ ಶಕ್ತಿಗಳಂತಂದ್ರೆ ಹವಣಿಸ್ತಾ ಇದ್ದಾವೆ. ಇವತ್ತೇನಪ್ಪ ಅಂತಂದ್ರೆ ನಮ್ಮ ಬ್ರಾಹ್ಮಣ ಮತ್ತು ಈ ವೈಷ್ಣವ ಏನಿದ್ದಾರಲ್ಲ, ಈ ಜನರು ಇದರ ಒಂದು ಸಂಪೂರ್ಣ ದುರುಪಯೋಗವನ್ನು ಪಡಿಸ್ಕೊಳ್ಳಿಕ್ಕೆ ಇವತ್ತು ಹವಣಿಸ್ತಾ ಇದ್ದಾರೆ. ಆ ಒಂದು ಶ್ರೇಣೀಕೃತ ಒಂದು ಅನ್ಯಾಯದ ಮೇಲು ಕೀಳಿನ ಒಂದು ವ್ಯವಸ್ಥೆಯನ್ನು ಧಿಕ್ಕರಿಸಿ ಸಿಡಿದೆದ್ದು ಇವತ್ತು ಬಸವಣ್ಣನವರು ಪ್ರತ್ಯೇಕ ಧರ್ಮವನ್ನು ಸ್ಥಾಪಿಸಿದರು. ಅಲ್ಲಿ ಇರುವಂಥ ಏನು ಕೇವಲ ಶೂದ್ರರಿಗೆ ಶಿಕ್ಷೆ ಕೊಡಬೇಕು, ಉನ್ನತ ವರ್ಗದವರಿಗೇನು ಬ್ರಾಹ್ಮಣರಿಗಿಲ್ಲ, ಈ ಒಂದು ವ್ಯವಸ್ಥೆ ಮಾನವ ಕುಲಕ್ಕೆ ಶಾಪ. ಇದರ ವಿರುದ್ಧ ಇವತ್ತು ಜಗತ್ತಿನಾದ್ಯಂತ ಇಸ್ಲಾಮೀಕರಣ ಆಗ್ತಾಯಿದೆ. ಇವತ್ತು ಅಮೇರಿಕಾ, ಯುರೋಪ್, ಚೈನಾ, ರಷ್ಯಾ ಜಗತ್ತಿನಾದ್ಯಂತ ಇವತ್ತೇನದಲ್ಲ ಇಸ್ಲಾಮೀಕರಣ ಆಗ್ತಾಯಿದೆ. ಕಾರಣ ಏನಪ್ಪ ಅಂತಂದ್ರೆ ಅದರಲ್ಲಿರುವಂಥ ಸಮಾನತೆ, ನ್ಯಾಯ, ಶಾಂತಿ ಮತ್ತು ಸಹಬಾಳ್ವೆ, ಆರ್ಥಿಕ ಸಂಪತ್ತನ್ನು ಸಮನಾಗಿ ಹಂಚೋದು, ಈ ಎಲ್ಲದರ ಒಂದು ಪರಿಣಾಮವಾಗಿ ಮಾನವ ಕುಲಕ್ಕೇನು ಇಹಪರ ಲೋಕದಲ್ಲಿ ಯಶಸ್ವಿಯಾಗುವಂಥ ಆರ್ಥಿಕ ಮತ್ತು ಅದರಂತೆ ಇಥಿಕಲ್ ಅಂತರ್ಥ ಬೌದ್ಧಿಕ ಧಾರ್ಮಿಕ ವ್ಯವಸ್ಥೆಯಿಂದಲೂ ಕೂಡ ಎಲ್ಲರೂ ಒಂದೇ ಅನ್ನುವಂಥ ಉದ್ದೇಶದಿಂದ 57 ರಾಷ್ಟ್ರಗಳು ಸಂಪೂರ್ಣವಾಗಿ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡೋನೇಷ್ಯಾ, ಮಲೇಷಿಯಾ ಇವೆಲ್ಲವೂ ಕೂಡ ಅನ್ಯ ಧರ್ಮದ ಹಿಂದೂ ಧರ್ಮದವರು ಇದ್ದರು. ಅವರು ಸಂಪೂರ್ಣವಾಗಿ ಇಸ್ಲಾಮೀಕರಣ ಆದರು. ಕಾರಣ ಏನಂತಂದರೆ ಅದರಲ್ಲಿರುವಂಥ ಒಂದು ಇಹಪರಲೋಕದ ಯಶಸ್ವಿ ಹೇಳಿದ್ನಲ್ಲ, ಸ್ವಚ್ಛತೆ, ಶಾಂತಿ, ನ್ಯಾಯ, ಸಮಾನತೆ. ಅಲ್ಲಿ ನ್ಯಾಯ ವಿಳಂಬ ಇಲ್ಲ, ಇಲ್ಲಿ ಹಾಗೆ ನ್ಯಾಯ ವಿಳಂಬ ಆಗ್ತದೆ ಇಲ್ಲಿ. ಮತ್ತು ಇಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇಲ್ಲಿ ಏನಪ್ಪ ಅಂತಂದ್ರೆ ಈಗ ನೋಡ್ರಿ, ನಾ ಖಾವುಂಗ, ನಾ ಖಾನೆ ದೂಂಗ, ಜೈಲ್ಗೂ ಬೇಜುಂಗ ಅಂಥೇಳಿ ಎಲ್ಲರೂ BJP ಒಳಗೆ ಸೇರ್ಕೊಂಡ್ಬಿಟ್ರು. ಇವತ್ತು ಅಜಿತ್ ಪವಾರ್ ಇದ್ದಾರಲ್ಲ, ಅಜಿತ್ ದಾದಾ ಪವಾರ್ 70,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡ್ಯಾರ ಅಂಥೇಳಿ ಯಡಿಯೂರಪ್ಪ ಭ್ರಷ್ಟಾಚಾರ ಮಾಡಿದ್ದ. ಆಮೇಲೆ ನಾರಾಯಣ ರಾಣೆ ಇಂಥ ಅನೇಕ ಜನರು ಏನಾದ್ರೆ ಆ ಪಕ್ಷಗಳನ್ನು ಬಿಟ್ಟು ಅಲ್ಲಿ ಸೇರ್ಕೊಂಡ್ರು. ಯಾಕಂದ್ರೆ ಉಳಿದ ಸಲುವಾಗಿ ಈತ ಹೇಳಿದ್ದನ್ನು ಒಂದೂ ಮಾಡಿಲ್ಲ, ಪ್ರತಿಯೊಂದೆಲ್ಲ ಯೂಸ್ ಮಾಡ್ತಾನೆ. ಈವರೆ ಗುಲಾಮರಾದಂಥ ಕೆಲವೊಂದು ಏನಪ್ಪ ಬಸನಗಳನ್ನು ಯತ್ನಾಳ್ನಂಥವ್ರು ತಾನೇ ಶ್ರೇಷ್ಠ, ತನ್ನ ಧರ್ಮನೇ ಶ್ರೇಷ್ಠ, ತನ್ನ ಸ್ವಂತ ಧರ್ಮಕ್ಕೆ ಅಂತ ದ್ರೋಹ ಬಗೆಯುವಂಥ ಬಸನಗೌಡನು ಇವತ್ತಿನ ಲಿಂಗಾಯತ ಧರ್ಮಕ್ಕೆ ದ್ರೋಹವನ್ನು ಬಗೆತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ, ಬಸವಣ್ಣಲ್ಲಿ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ಯಾನ, ಬಸವಣ್ಣಲ್ಲಿ ಏನಪ್ಪ ಬ್ರಾಹ್ಮಣ ಧರ್ಮ ಬಿಟ್ಟು ಬಂದಾನ, ಅದು ಮಾಡಿಲ್ಲ. ನೀವು ಮುಸಲ್ರಾಗಬೇಕತ್ತೀರಿ, ಸಾಹೇಬ್ರ ಎಲ್ಲ ಹಸಿರು ಬಟ್ಟೆ ಇದು ಮಾಡಿರಿ, ಮತ್ತು ನಿಜಗುಣಾನಂದ ಸ್ವಾಮಿಗಳು ಏನು ಸರಿ ಇಲ್ಲ, ಅವರು ನೋಡೋನು ಕಾವಿ ಬಿಡಬೇಕು ಮತ್ತು ಏನಪ್ಪ ವಿಭೂತಿ ಬಿಡಬೇಕು ಅಂಥೇಳಿ ಹೇಳುವ ಮೂಲಕ ಈ ಒಂದು ಬ್ರಾಹ್ಮಣೀಕೃತ ಒಂದು ಅಮಾನವೀಯ ಧರ್ಮಕ್ಕೆ ಇವತ್ತು ಸಹಾಯ ಮಾಡುವ ಮೂಲಕ ತನ್ನ ಸ್ವಾರ್ಥಕ್ಕಾಗಿ ತಾನು ಚುನಾವಣೆಯಲ್ಲಿ ಗೆಲ್ಲಬೇಕು, ತಾನು ಅಧಿಕಾರ ಹಿಡ್ಕೋಬೇಕು, ಭ್ರಷ್ಟಾಚಾರ ಮಾಡಿ ಸಂಪತ್ತನ್ನು ಗಳಿಸಬೇಕು ಅನ್ನುವಂಥ ಏಕೈಕ ದುರುದ್ದೇಶದಿಂದ ಈ ದುಷ್ಟನು ಈ ಸಮಾಜಕ್ಕೆ ಹತ್ತುಕೊಂಡು ಈ ವ್ಯವಸ್ಥೆಯನ್ನು ಮಾಡಿ ಇವತ್ತು ನೋಡ್ರಿ, ತನ್ನ ಒಂದು ಮಗನ ಮದುವೆ ಏನೋ ಸಮಾರಂಭ ಅದಲ್ಲ, ಅದರೊಳಗೆ ಇವ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅಲ್ಲಿ ಕೇಕ್ ಕಟ್ ಮಾಡೋದು ಇದು ಮಾಡೋದು ಮಾಡ್ತಾಯಿದ್ದೆ. ಯಾಕಂದ್ರೆ ದುಡ್ಡಿನ ಒಂದು ವಿಲಾಸಿ ಜೀವನ ಮಾಡಿ ಏನಪ್ಪ ಜನರಿಗೆ ಮೋಸ ಮಾಡ್ತಾಯಿದ್ದಾನೆ. ಜನರಿಗೆ ಕಾಂಗ್ರೆಸ್ BJP ಕೈಗೆ ಕೇಂದ್ರ ಗಮನವನ್ನು ಫೋಕಸ್ ಮಾಡ್ತಾಯಿದ್ದಾನೆ. ಕೇಂದ್ರೀಕರಿಸುವ ಸಲುವಾಗಿ ದುಷ್ಟ ಕೆಲಸವನ್ನು ಈತ ಮಾಡ್ತಾಯಿದ್ದಾನೆ. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳವರು ಇವರು ನಮ್ಮ MB ಪಾಟೀಲರು ಕೂಡ ಹೇಳ್ತಾರೆ ನೋಡಿ. MB ಪಾಟೀಲರು ಇವ ಹೊತ್ತು ಬಂದಂಗೆ ಕತ್ತಿ ಕಾಲು ಹಿಡಿತಾನ, ಈ ಒಂದು ಕಾಲಕ್ಕೆ ಎಲ್ಲ ಹೋಗಿ ಬರತಾನ ಎಲೆಕ್ಷನ್ ಗೆಲ್ಲೋ ಸಲುವಾಗಿ. ಒಂದು ಕಡೆ ಏನಪ್ಪ ಅಂತಂದ್ರೆ ಜೈ ಶ್ರೀರಾಮ್ ಅಂತಾನ, ಎಲ್ಲ ಬೇರೆ ಧರ್ಮದವ್ರಿಗೆ ಹೇಳ್ಕೊಳ್ಳೋ ಸಲುವಾಗಿ. ಇಲ್ಲಿ ಬಂದು ಏನತ್ತಾನ ಬಸವ ತತ್ವ ಅಂತ